ಸರ್, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡ್ಮೇಲೆ ಎಲ್ರಿಗೂ ಗೊತ್ತಾಗ್ಬಿಡುತ್ತಾ? ಎಲ್ಲರೂ ನಮ್ಮನ್ನು ಕೇಳ್ತಾರಾ, ನೀವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿದ್ದೀರಾ ಅಂತ? ಮುಚ್ಕೊಳ್ಳೋಕೆ ಸಾಧ್ಯವಾ? ಹೈಡ್ ಮಾಡೋಕ್ಕೆ ಸಾಧ್ಯವಾ? ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಈ ಪ್ರಶ್ನೆಗಳನ್ನು ನಮ್ಮನ್ನು ಪೇಷಂಟ್ಗಳು ಪದೇ ಪದೇ ಕೇಳ್ತಾರೆ. ಇದಕ್ಕೆ ಉತ್ತರ ಕೊಡೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು, ಚರ್ಮರೋಗ ತಜ್ಞ, ಕೂದಲು ಕಸಿ ತಜ್ಞ, ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ENT ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ, ವಿಜಯನಗರ, ಬನಶಂಕರಿ, ಕನಿಗ್ಹ್ಯಾಮ್ ರೋಡ್, ಬ್ಯಾಂಗ್ಳೂರ್. ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡ್ಮೇಲೆ ನಾರ್ಮಲ್ ಆಗಿ ಅದರ ಕೋರ್ಸ್ ಏನು? ಟ್ರಾನ್ಸ್ಪ್ಲಾಂಟೇಷನ್ ನಾವು ಕೂದಲನ್ನ ಚಿಕ್ಕದಾಗಿ ಟ್ರಿಮ್ ಮಾಡಿರ್ತೀವಿ. ಪರ್ಟಿಕ್ಯುಲರ್ಲಿ FUE ಬಂದಮೇಲೆ ಎಲ್ಲರಿಗೂ ಟ್ರಿಮ್ ಮಾಡೇ ಮಾಡ್ತೀವಿ. FUT ಇದ್ದಾಗ, ಸ್ಟ್ರಿಪ್ ಇದ್ದಾಗ ಹಿಂದ್ಗಡೆ ಟ್ರಿಮ್ ಮಾಡಬೇಕಾಗಿರಲಿಲ್ಲ. ಈಗ ಎಲ್ರಿಗೂ ಟ್ರಿಮ್ ಮಾಡಬೇಕಾಗತ್ತೆ. ಟ್ರಿಮ್ ಅಂತಂದರೆ 1 ಮಿಲಿಮೀಟ್ರ್, 2 ಮಿಲಿಮೀಟ್ರ್, 3 ಮಿಲಿಮೀಟ್ರ್ ಆ ಲೆಂತ್ಗೆ. ಅದನ್ನು ಟ್ರಿಮ್ ಮಾಡಿದ ಮೇಲೆ ನಾವು ಹಾಕೋ ಗ್ರಾಫ್ಟ್ ಉದ್ದನೂ ಅಷ್ಟೇ ಇರುತ್ತೆ, 3 ಮಿಲಿಮೀಟ್ರ್ ಇರುತ್ತೆ. ಹಾಕಿದಾಗ ಫಸ್ಟು ಒಂದು 5 ದಿವಸ, ಒಂದು ವಾರ, ಒಂದು 8 ದಿವಸ ಒಂದು ಸ್ವಲ್ಪ ಕ್ರಸ್ಟಿಂಗ್ ಇರುತ್ತೆ. ಅದನ್ನು ಕ್ಲೀನ್ ಮಾಡ್ಕೋಬೇಕು. 2ನೇ ವಾರದ ನಂತರ, 2ನೇ ವಾರದಲ್ಲಿ ನಾವು ಹಾಕಿರೋ ಗ್ರಾಫ್ಟು ಒಳಗಡೆ ಸೆಟ್ಲಾಗಿ ಬುಡ ಒಳಗಡೆ ಕೂತ್ಕೊಂಡು ಅದರ ಕಾಂಡ, ಶಾಫ್ಟ್, ಅದು ಉದುರಕ್ಕೆ ಶುರುವಾಗುತ್ತೆ. ಶೆಡ್ಡಿಂಗ್ ಅಂತ ಹೆಸರು ಅದಕ್ಕೆ, ಪೋಸ್ಟ್ ಸರ್ಜಿಕಲ್ ಶೆಡ್ಡಿಂಗ್. ಅದು ಮುಗಿಯೋಕ್ಕೆ 2 ವಾರ 3 ವಾರ ಬೇಕು. ಅಂದರೆ ಆ ಹೊತ್ತಿಗೆ ಆಪರೇಷನ್ ಮಾಡಿಸ್ಕೊಂಡು 2-3 ವಾರದ ಹೊತ್ತಿಗೆ ನಿಮ್ಮ ಒರಿಜಿನಲ್ ಅಪಿಯರೆನ್ಸಿಗೆ ಬಂದಿರ್ತೀರಿ. ಮುಂಚೆ ಹೇಗೆ ಕಾಣಿಸ್ತೀರೋ ಆಮೇಲೂ ಹಾಗೆ ಕಾಣಿಸ್ತೀರಿ. ಹಾಗಾಗಿ ಈ ಹೈಡ್ ಮಾಡೋ ಪ್ರಶ್ನೆ ಬರೋದು ಮೊದಲ 1-2 ವಾರ ಅಷ್ಟೇ. ಇದು ಎಲ್ಲರೂ ಫಸ್ಟು ಅರ್ಥ ಮಾಡ್ಕೋಬೇಕು. ಆ ಟೈಮಲ್ಲೂ ಯಾರಿಗೂ ಗೊತ್ತಾಗಬಾರ್ದು. ಹೇಗೆ? ಇದರಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋ ಕೂದಲು ಉದ್ದನೂ, ಟ್ರಿಮ್ ಮಾಡಿರೋ ಕೂದಲು ಉದ್ದನೂ ಹೆಚ್ಚು ಕಡಿಮೆ ಎರಡೂ ಒಂದೇ. ಹಾಗಾಗಿ ತುಂಬ ಡಿಫ್ರೆನ್ಸ್ ಏನೂ ಇರಲ್ಲ. ಈಗ ನೀವು ಫೋಟೋದಲ್ಲಿ ನೋಡ್ಬೋದು, ಆಪ್ರೇಷನ್ ಆಗಿ 1 ವಾರ 10 ದಿವಸದ ನಂತರದ ಫೋಟೋ ಇದು. ಅದು ಹೆಚ್ಚು ಕಡಿಮೆ ಮಾಮೂಲಿಯಾಗಿ ಕಾಣುತ್ತೆ. ಅದೇನು ಅಂಥ ಡಿಫ್ರೆನ್ಸ್ ಇರಲ್ಲ ಅಲ್ಲಿ. ಇದು ಒಂದು ತಿಳ್ಕೊಳ್ಳಿ, ತುಂಬ ಡಿಫ್ರೆನ್ಸ್ ಏನು ಇರಲ್ಲ. 2ನೇದು, ಆಪರೇಷನ್ ಆದಮೇಲೆ ನೀವು ಕ್ಯಾಪ್ ಹಾಕ್ಕೋಬೋದು. ಹಾಕ್ಕೋಬೇಕು ಅಂತಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟೋ ಜನ ಕ್ಯಾಪ್ ಹಾಕ್ಕೋಬಾರ್ದು, ಕೂದಲಿಗೆ ಆಕ್ಸಿಜನ್ ಬರಲ್ಲ, ಕೂದಲು ಬೆಳೆಯಲ್ಲ ಅಂದ್ಕೊಳ್ತಾರೆ. ಅದು ತಪ್ಪು. ಕೂದಲಿಗೆ ಆಕ್ಸಿಜನ್ ಬರೋದು ಒಳಗಡೆ ರಕ್ತನಾಳಗಳ ಮೂಲಕ, ಅಟ್ಮಾಸ್ಫಿಯರಿಂದಲ್ಲ, ವಾತಾವರಣದಿಂದಲ್ಲ. ಹಾಗಾಗಿ ಕ್ಯಾಪ್ ಹಾಕ್ಕೋಬೇಕಾದ್ರೆ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಒಂದು ಸ್ವಲ್ಪ ಮುಂಚೆನೇ ಶುರು ಮಾಡ್ಕೊಂಬಿಡಿ. 1 ವಾರ ಮುಂಚೆನೇ ಕ್ಯಾಪ್ ಹಾಕ್ಕೊಂಡ್ರೆ ಯಾರಿಗೂ ಏನೂ ಗೊತ್ತಾಗಲ್ಲ. ಹಾಗೆಯೇ ಟ್ರಿಮ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಮುಂಚೆನೇ ಮಾಡ್ಕೊಂಬಿಡಿ. ಸೊ ಅವ್ರಿಗೆ ಈ ಸ್ಪೆಷಲ್ಲಾಗಿ ಏನೂ ಗೊತ್ತಾಗಲ್ಲ. ಈಗ ಸಾಕಷ್ಟು ಜನ ಸೆಲೆಬ್ರಿಟೀಸು ಹೀಗೆ ಮಾಡೋದು, ಇದ್ದಕ್ಕಿದ್ದಂಗೆ ಅವ್ರು ಕೂದಲು ಟ್ರಿಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರ ಅರ್ಥ ಇನ್ನೇನು ಅವ್ರು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಇದ್ದಕ್ಕಿದ್ದಂಗೆ ಟ್ರಿಮ್ ಮಾಡ್ಕೊಂಡು ಕ್ಯಾಪ್ ಹಾಕ್ಕೊಂಡು ಮಾಡ್ತಾರೆ. ಸೊ ಅದನ್ನು ನೀವು ಮಾಡ್ಬೋದು. 1 ವಾರ 15 ದಿವಸ ಮುಂಚೆ ಟ್ರಿಮ್ ಮಾಡಿಬಿಡಿ. ಆಪ್ರೇಷನ್ ಆದಮೇಲೆ ಹಾಗೆ ಕಂಟಿನ್ಯೂ ಮಾಡ್ಬೋದು, ಯಾರಿಗೂ ಗೊತ್ತಾಗಲ್ಲ. ಇನ್ನೂ ಅದನ್ನು ಹೈಡ್ ಮಾಡಬೇಕು ಅಂತಂದರೆ ನೀವು ಒಂದು ಪೌಡ್ರ್ ಬರುತ್ತೆ, ಟಾಪಿಕ್ ಅಂತ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡು, ಹೇರ್ ಹೌಸ್ ಅಂತ ಒಂದು ಇಂಡಿಯನ್ ಬ್ರ್ಯಾಂಡು. ಅದನ್ನು ಹಾಕಿದ್ರೆ ಎಲ್ಲ ಕಡೆ ಕಪ್ಪಾಗಿ ಯೂನಿಫಾರ್ಮ್ ಆಗಿರುತ್ತೆ. ಅದು ನೀರು ಹಾಕಿದ್ರೆ ಹೊಟ್ಟೋಗುತ್ತೆ. ಅದು ಬರೀ ಕೆಮುಫ್ಲಾಜ್, ಅಂದರೆ ಅದನ್ನು ಮಾಸ್ಕ್ ಮಾಡೋಕ್ಕೆ, ಮುಚ್ಚಿ ಹಾಕೋಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಯಾವುದಾದ್ರು ಫಂಕ್ಷನ್ಗೆ ಹೋಗಬೇಕು ಆ ಥರದ್ದಕ್ಕೆ ಮುಚ್ಚಿ ಹಾಕ್ಬೋದು. ಇನ್ನೂ ಇವೆಲ್ಲ ನನಗೆ ಬೇಡ ಅಂತಂದರೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡೋ ಹಾಗಿದ್ರೆ ಹಾಗೆ ಮಾಡ್ಬೋದು, ಯಾರಿಗೂ ಏನೂ ಗೊತ್ತಾಗಲ್ಲ. ಇನ್ನೂ ಒಂದು ವಿಷಯ ಅಂತಂದರೆ, ಈಗ ಟ್ರಾನ್ಸ್ಪ್ಲಾಂಟೇಷನ್ನು ಸಾಕಷ್ಟು ಜನ ಮಾಡಿಸ್ಕೊಳ್ತಾ ಇದ್ದಾರೆ. ಅದೇನು ಅದನ್ನು ಮುಚ್ಕೊಂಡು ಇಟ್ಕೊಳ್ಳೋಂಥ ಏನೂ ವಿಷಯ ಅಲ್ಲ. ಅದರಲ್ಲೇನು ಅವಮಾನ ಇಲ್ಲ, ಅದರಲ್ಲೇನು ಮುಜುಗರ ಪಡಬೇಕಂಥ ವಿಷಯ ಅಲ್ಲ. ಹಾಗಾಗಿ ನೀವು ಹಾಗೆ ಓಡಾಡಿದ್ರೂ ಏನೂ ಆಗಲ್ಲ. ಎಷ್ಟೋ ಜನ ಡಾಕ್ಟ್ರುಗಳು ಆಪ್ರೇಷನ್ ಮಾಡಿಸ್ಕೊಂಡು ಮಾರನೇ ದಿವಸ ಒಂದು ಸರ್ಜಿಕಲ್ ಕ್ಯಾಪ್ ಹಾಕ್ಕೊಂಡು ಆಪ್ರೇಷನ್ ಮಾಡೋಕ್ಕೆ ಪೇಷಂಟ್ ನೋಡೋಕ್ಕೆ ಹೋಗಿದ್ದಾರೆ. ಸರ್ಜಿಕಲ್ ಕ್ಯಾಪು ಈಗ ಎಲ್ಲರೂ ಕ್ಯಾಪ್ ಮಾಸ್ಕ್ ಹಾಕೋತಾರೆ. ಅದೇ ಥರ ಯಾರು ಬೇಕಾದ್ರೂ ಹಾಕ್ಕೊಬೋದು ಈಗ. ಹಾಗೆಯೇ ಎಷ್ಟೋ ಜನ ತುಂಬ ಸೀನಿಯರ್ ಪೀಪಲ್, ನನಗೆ ಇನ್ನೂ ಒಂದು ಜ್ಞಾಪಕ ಇದೆ, ಸುಮಾರು ಒಂದು 13-14 ವರ್ಷದ ಹಿಂದಲದ್ದು. ಅವರೊಂದು 60 ವರ್ಷ, ಹಿ ವಾಸ್ ಅ ಬೋರ್ಡ್ ಡೈರೆಕ್ಟರ್ ಆಫ್ ಎ ವೆರಿ ಲಾರ್ಜ್ ಕಂಪನಿ, ದೊಡ್ಡ ಕಂಪನಿಗೆ ಅವರೊಂದು ಡೈರೆಕ್ಟರ್ ಆಗಿದ್ದು. ಸೊ ಅವ್ರಿಗೆ ಆಪ್ರೇಷನ್ ಮಾಡಿದ ಮಾರನೇ ದಿವಸ ಅವ್ರಿಗೆ ಬೋರ್ಡ್ ಮೀಟಿಂಗು. ಸೊ ನಾನೇ ಕೇಳಿದೆ, ನೀವು ಬೋರ್ಡ್ ಮೀಟಿಂಗ್ ಇದೆ ಪರವಾಗಿಲ್ವಾ ಅಂತ. ಅವ್ರೇನು ಹೇಳಿದ್ರು ಅಂದರೆ, ನಾನೇ ಡೈರೆಕ್ಟರ್, ಅದಕ್ಕೆ ಯಾರು ನನ್ನೇನು ಕೇಳ್ತಾರೆ. ಸೊ ಆಪ್ರೇಷನ್ ಮಾಡಿದ್ರು, ಮಾರನೇ ದಿವಸ ಬಂದು ಬ್ಯಾಂಡೇಜ್ ತೆಗೆಸ್ಕೊಂಡ್ರು, ನಂತರ ಅಲ್ಲಿ ಹೋಗಿ ಬೋರ್ಡ್ ಮೀಟಿಂಗ್ ಮಾಡಿದ್ರು. ಹಾಗೆ ಒಬ್ಬರು ಡೆಂಟಲ್ ಸರ್ಜನ್ನು ಆಪ್ರೇಷನ್ ಮಾಡಿಸ್ಕೊಂಡು ಸಾಯಂಕಾಲ ಹೋಗಿ ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಿದ್ರು. ಎಷ್ಟೋ ಜನ ಫ್ಲೈಟ್ ತೊಗೊಂಡು ಅಮೆರಿಕ, ಆಸ್ಟ್ರೇಲಿಯಾಗೆ ಆರಾಮಾಗಿ ಹೋಗ್ತಾರೆ.
ಸೊ ಇದು ತುಂಬ ದೊಡ್ಡ ವಿಷಯ ಏನೂ ಅಲ್ಲ. ಇನ್ನೂ ಒಂದು, ನಿಮಗೆ ಹೇರ್ ಟ್ರಿಮ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಅಳುಕಾದರೆ ಎಲ್ಲರೂ ತಿರುಪತಿಗೆ ಹೋಗ್ತಾರೆ, ಎಷ್ಟೋ ಜನ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಮುಡಿ ಕೊಟ್ಟು ಬರ್ತಾರೆ. ಅಲ್ಲಿ ಹೋಗಿದ್ದೆ ಮುಡಿ ಕೊಟ್ಟು ಬಂದೆ ಅಂದ್ರೆ ಆಯಿತು. ಸೊ ಅದರಿಂದ ಇದನ್ನು ಮುಚ್ಚಾಕ್ಕೊಳ್ಳೋದಕ್ಕೆ ಹಲವಾರು ತರಹಗಳಿದೆ. ಆದ್ದರಿಂದ ತುಂಬ ಏನು ಯೋಚನೆ ಮಾಡಬೇಕಾಗಿಲ್ಲ. ಈಗ ಇದ್ರ ಜೊತೆಗೆ ಈಚೆಗೆ ಇನ್ನೊಂದು ಹೊಸದು ಆವಿಷ್ಕಾರ ಬಂದಿದೆ, ಅಡ್ವಾನ್ಸ್ ಬಂದಿದೆ, ಲಾಂಗ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಅದರಲ್ಲಿ ಕೂದಲು ಟ್ರಿಮ್ ಮಾಡ್ದೇ ಉದ್ದುದ್ದಕ್ಕಿರೋ ಕೂದಲನ್ನೇ ಅದಕ್ಕೆ ಇಲ್ಲಿಗೆ ಹಾಕೋದು. ಇದು ಹೊಸದೇನಲ್ಲ, ಹಿಂದೆನೂ ಇತ್ತು. FUTನಲ್ಲೂ ಲಾಂಗ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಮಾಡ್ತಾಯಿದ್ವಿ. ಈಗ FUನಲ್ಲಿ ಅದು ಕಷ್ಟ ಇತ್ತು, ಮೆಷಿನ್ ಇರೋದ್ರಿಂದ ಟ್ರಿಮ್ ಮಾಡಲೇಬೇಕಾಗಿತ್ತು. ಈಚೆಗೆ ಕೆಲವು ಹೊಸ ತರಹ ಮೆಷಿನ್ಗಳು ಬಂದಿದೆ, ಅದರಲ್ಲಿ FUನಲ್ಲಿ ಕೂಡ ಟ್ರಿಮ್ ಮಾಡ್ದೇ ಮಾಡ್ಬೋದು. ಆಗ ಇಲ್ಲೂ ಟ್ರಿಮ್ ಮಾಡಬೇಕಾಗಿಲ್ಲ, ಇಲ್ಲೂ ಮಾಡಬೇಕಾಗಿಲ್ಲ. ಆದರೆ ಇದು FUTನಲ್ಲಿ ಇದ್ದಾಗಲೂ ತುಂಬ ಪಾಪ್ಯುಲರ್ ಆಗಿರಲಿಲ್ಲ. ಈಗಲೂ ಒಂದು ಲಿಮಿಟೇಷನ್ ಇದೆ. ಅದೇನಪ್ಪ ಅಂದರೆ, ನಾವು ಎಷ್ಟೇ ಉದ್ದದ ಕೂದಲು ಹಾಕಿದ್ರು 2 ವಾರದಲ್ಲಿ ಬಿದ್ದು ಹೋಗುತ್ತೆ. ಅದು ಹಾಗೆ ಬೆಳ್ಕೊಂಡು ಹೋಗಲ್ಲ, ಅದೇ ಪರ್ಮನೆಂಟ್ ಲುಕ್ ಅಂತ ಆಗಲ್ಲ. ಏನಪ್ಪ ಅಂತಂದರೆ ಇಲ್ಲಿ ಟ್ರಿಮ್ ಮಾಡೋದು ತಪ್ಪಿಸ್ಬೋದು. ಆದರೆ ಆ ಮೆಷಿನ್ ಸ್ವಲ್ಪ ಎಕ್ಸ್ಪೆನ್ಸಿವು, ಜೊತೆಗೆ ಮಾಡೋದು ನಿಧಾನ, ಕೂದಲು ಸಿಕ್ಕಾಕ್ಕೊಳ್ಳುತ್ತೆ, ಸ್ವಲ್ಪ ಕೂದಲು ಡ್ಯಾಮೇಜ್ ಆಗೋದು ಜಾಸ್ತಿ, ಟ್ರಾನ್ಸಾಕ್ಷನ್ ರೇಟ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ. ಹಾಗಾಗಿ ಇದನ್ನು ಎಲ್ರಿಗೂ ಮಾಡೋಕ್ಕಾಗಲ್ಲ. ಸೆಲೆಕ್ಟೆಡ್ ಕೇಸಸಲ್ಲಿ ಕೆಲವರಿಗೆ ಅವರ ಪರಿಸ್ಥಿತಿ ನೋಡಿಕೊಂಡು ಇದನ್ನು ನಾವು ಮಾಡ್ಬೋದು. ಅದನ್ನು ನಾವು ಈಗ ಶುರು ಮಾಡಿದ್ದೀವಿ, ಹೊಸ ಮೆಷಿನ್ನಲ್ಲಿ ಮಾಡೋಕ್ಕೆ ಸಾಧ್ಯ. ಇದು ಇನ್ನೊಂದು ವಿಧಾನ, ಇದರದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದು ಪೇಷಂಟ್ ಅರ್ಥ ಮಾಡ್ಕೋಬೇಕು. ಸೊ ಈಗ ಸಮರಿ ಹೇಳಬೇಕು ಅಂತಂದರೆ, ಹೈಡ್ ಮಾಡೋದು ನಿಮಗೆ ಅನ್ನಿಸ್ಬೇಕು ಅಂತಂದರೆ ಅದನ್ನು ಹೈಡ್ ಮಾಡೋಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಟಾಪಿಕ್ ಪೌಡ್ರ್ ಹಾಕ್ಕೊಳ್ಳೋದು, ಮುಂಚೆನೇ ಟ್ರಿಮ್ ಮಾಡ್ಕೊಳ್ಳೋದು, ಮುಂಚಿನಲೇ ಕ್ಯಾಪ್ ಹಾಕ್ಕೊಳ್ಳೋದು, ಹಾಗೆಯೇ ಅಥವಾ ಮನೆಯಿಂದ ಕೆಲಸ ಮಾಡೋದು, ಹೀಗೆ ಹಲವಾರು ತರಹ ಮೆಥಡ್ಗಳಲ್ಲಿ ಮಾಡ್ಬೋದು. ಅಕಸ್ಮಾತ್ ಮಾಡಲಿಲ್ಲ ಅಂದರೂ ಏನೂ ಪರವಾಗಿಲ್ಲ, ಜನಗಳಿಗೆ ಏನಂತ ಗೊತ್ತಾಗೋದೂ ಇಲ್ಲ, ಗೊತ್ತಾದರೆ ಅದೇನು ಅವಮಾನವೂ ಇಲ್ಲ. ಇನ್ನೂ ಕಡೆದಾಗಿ ಲಾಂಗ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನು ಅದನ್ನು ಕೂಡ ಮಾಡ್ಬೋದು. ಸೊ ಹೀಗೆ ಟ್ರಾನ್ಸ್ಪ್ಲಾಂಟೇಷನ್ ಗೊತ್ತಾಗದಿರೋ ಹಾಗೆ ಮಾಡೋದು ಸಾಧ್ಯ. ಅದಕ್ಕೋಸ್ಕರ ಯಾರು ಹೆಸಿಟೇಷನ್, ಅಳುಕು ಬೇಕಾಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಮಾಹಿತಿ ಬೇಕು ಅಂದರೆ ನಮ್ಮ ವೆಬ್ಸೈಟ್ venkatcenter.com ವಿಸಿಟ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.